ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಒಂದು ಪ್ರೋಟೀನ್ ಭರಿತವಾದಂತಹ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು, ಅವಕಾಡೋದಿಂದ ಸಲಾಡ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇದು ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಬಟರ್ಫ್ರೂಟ್ ಹಣ್ಣಿನಿಂದ ಯಾವ ರೀತಿ ಸಲಾಡ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ. ಬಟರ್ಫ್ರೂಟು ಇಲ್ಲ ಅವಕಾಡೋ ಅಥವಾ ಬೆಣ್ಣೆಹಣ್ಣು ಅಂತಲೂ ಕರಿತೀವಿ. ಇದು ಹೆಚ್ಚು ಪೋಷಕಾಂಶಗಳಿಂದ ಕೂಡಿರೋಂಥ ಹಣ್ಣು ಅಂತಲೇ ಹೇಳ್ಬೋದು. ಇದು ಹೃದಯದ ಸಮಸ್ಯೆ, ಜೀರ್ಣಕ್ರಿಯೆಗೆ, ಗರ್ಭಿಣಿಯರಿಗೆ, ಕಣ್ಣಿನ ಸಮಸ್ಯೆ, ಚರ್ಮದ ಕಾಂತಿ, ಕೂದಲಿಗೆ ಮತ್ತು ಇನ್ನೂ ಅನೇಕ ಇದರಿಂದ ಉಪಯೋಗಗಳಿದೆ. ಮತ್ತು ಪ್ರೋಟೀನ್, ವಿಟಮಿನ್, ಖನಿಜಾಂಶಗಳಿಂದನೂ ಕೂಡಿರೋಂತಹ ಕಾಳುಗಳನ್ನು ಬಳಸ್ಕೊಳ್ಳೋದ್ರಿಂದನೂ ಸಹ ಇದರಿಂದ ಅನೇಕ ಉಪಯೋಗ ಅಂತಲೇ ಹೇಳ್ಬೋದು ಈ ಒಂದು ಸಲಾಡು. ಮಿಸ್ ಮಾಡಬೇಡಿ ಫ್ರೆಂಡ್ಸ್. ವಾರಕ್ಕೆ ಒಮ್ಮೆ ಆದರೂ ಈ ಥರ ಯಾವ್ಯಾವ ಸೀಸನಲ್ಲಿ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಹಾಕ್ಕೊಂಡು ಈ ಥರ ಕಾಳುಗಳನ್ನು ಬೆರೆಸ್ಕೊಂಡು ಒಂದು ಸಲಾಡ್ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಪ್ರೋಟೀನು, ಖನಿಜಾಂಶಗಳು, ವಿಟಮಿನ್ನು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ. ಮೊದಲಿಗೆ ನಾನು 1 ಕಪ್ಪು ಹೆಸರುಕಾಳು, 1 ಕಪ್ಪು ಕಡಲೆಕಾಳು, 1 ಕಪ್ಪು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದು ರಾತ್ರಿ ಎಲ್ಲ ನೆನೆ ಇಡಬೇಕಾಗುತ್ತೆ. ಕ್ಲೀನಾಗಿ ತೊಳ್ಕೊಂಡು ಸೋಸ್ಕೊಂಡು ನೆನೆ ಹಾಕೋಣ. ಡೇ ಮಾಡ್ಕೊಳ್ಳೋದಾದರೆ ಒಂದು 6 ಅವರ್ ನೆಂದರೆ ಸಾಕು. ಇದು ನಂತರ ಇದನ್ನು 1-2 ವಿಷಲ್ ಹಾಕ್ಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದನ್ನು ಬೆಂದ ನಂತರ ಇದನ್ನು ಒಂದು ಬಸ್ಕೋಬೇಕಾಗುತ್ತೆ. ಈ ರಸನ ವೇಸ್ಟ್ ಮಾಡಬೇಡಿ, ತಿಳಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ರಸ ಮಾಡ್ಕೋಬೋದು, ರಸದಿಂದ ಚೆನ್ನಾಗಿರುತ್ತೆ. ನಂತರ ಇದನ್ನು ಸೋಸ್ಕೊಂಡು ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. 1 ಈರುಳ್ಳಿ, 1 ಟೊಮೆಟೊ, 2 ಹಸಿಮೆಣ್ಸಿಕಾಯಿ, ಆವಾಗ ಇದು ಬಟರ್ಫ್ರೂಟನ್ನು ಚಿಕ್ಕದಾಗಿ ಇಲ್ಲ ಸ್ವಲ್ಪ ದಪ್ಪನಾಗಿ ಹೆಚ್ಕೊಳ್ಳಿ. ಮತ್ತು ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಜೇನುತುಪ್ಪ, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ನೀವು ಟೊಮೆಟೊ ಬೇಡ ಅಂತ ಹೇಳಿದ್ರೆ ನಿಂಬೆ ರಸನ ಹಾಕೋಬೋದು. ನನಗೆ ಟೊಮೆಟೊ ಸೂಕ್ತ ಅಂತ ನಾನು ತೊಗೊಂಡಿದ್ದೀನಿ. ಇದರಿಂದ ತುಂಬಾ ಉಪಯೋಗ ಇದೆ. ಕಾಳುಗಳಿಂದನೂ ಸಹ ಪ್ರೋಟೀನ್, ವಿಟಮಿನ್, ಖನಿಜಾಂಶಗಳು ಸಿಗುತ್ತೆ. ಇದು ಮುಖ್ಯವಾಗಿ ತೂಕ ನಿಯಂತ್ರಣ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ಈ ಥರ ಒಂದು ಸಲಾಡ್ ವಾರಕ್ಕೆ 2 ದಿನ 3 ದಿನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಈ ಥರ ಒಂದು ಫುಡ್ಡಿಂದ. ಮತ್ತು ಜೀರ್ಣಕ್ರಿಯೆ, ರಕ್ತದೊತ್ತಡ ತುಂಬಾ ಉಪಯೋಗ ಇದೆ. ಮತ್ತು ಹುರುಳಿಕಾಳನ್ನು ಸೇರಿಸಿರೋದ್ರಿಂದ ಸ್ನಾಯು ಹಾಗೂ ಮೂಳೆಗಳು ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ ಮತ್ತು ಅವಕಾಡೋ ಇದನ್ನು ಸೇರಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಕಾಳನ್ನು ಸಹ ಸೇರಿಸ್ಕೊಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಜೇನುತುಪ್ಪ, ಮತ್ತು ಸಪ್ರೇಟಾಗಿ ನಾನು ಹುರುಳಿಕಾಳನ್ನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾಯಿದ್ದೀನಿ. ಒಳ್ಳೆಯದು ಅನ್ನೋದಕ್ಕೋಸ್ಕರ ಈ ಕಾಳನ್ನು ಬೆರೆಸ್ಕೊಂಡಿದ್ದೀನಿ. ಹುರುಳಿಕಾಳಲ್ಲಂತೂ ತುಂಬಾ ಉಪಯೋಗ ಇದೆ. ಮೂಳೆಗಳು ಮತ್ತು ಸ್ನಾಯುಗಳು ಗಟ್ಟಿಯಾಗೋಕ್ಕೆ ಹುರುಳಿಕಾಳು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ಇಷ್ಟೇ ಇದ್ರದ್ದು. ಈ ಥರ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಡಯೆಟ್ ಮಾಡೋಂಥವರಿಗೆ ಸೂಕ್ತ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.